ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಶಿಕಲಾ ಅಡ್ವೊಕೇಟ್ ಅಂತ. ಇವತ್ತಿನ ವಿಡಿಯೋದಲ್ಲಿ ಕ್ಯಾನ್ಸಲೇಷನ್ ಆಫ್ ಸೇಲ್ ಅಗ್ರಿಮೆಂಟ್ ಬಗ್ಗೆ ಹೇಳ್ತೀನಿ. ಈ ಕ್ಯಾನ್ಸಲೇಷನ್ ಆಫ್ ಸೇಲ್ ಅಗ್ರಿಮೆಂಟ್ ಮಾಡಬೇಕಾದ್ರೆ ಪ್ರಿಕಾಷನರಿ ಮೆಜರ್ಸ್ನ ಏನು ತೊಗೊಳ್ಬೇಕು ಅಂತ ಹೇಳ್ತೀನಿ. ಈ ಕ್ಯಾನ್ಸಲೇಷನ್ ಆಫ್ ಅಗ್ರಿಮೆಂಟ್ ಮಾಡಬೇಕಾದ್ರೆ ನಾವು ಲೀಗಲ್ ನೋಟಿಸ್ ಕಳಿಸ್ಬೇಕಾಗತ್ತೆ. ಅದು ಲೀಗಲ್ ನೋಟಿಸು ಅಡ್ವೊಕೇಟ್ ಲೆಟರ್ ಹೆಡಲ್ಲಿ ಇರಬೇಕಾಗತ್ತೆ. ಸೊ ಆ ಲೀಗಲ್ ನೋಟಿಸಲ್ಲಿ ಟೈಮ್ ಲಿಮಿಟ್ಸ್ ಇರುತ್ತೆ, ಯಾವಾಗ ರಿವರ್ಟ್ ಮಾಡಬೇಕು ಅದರ್ ಪಾರ್ಟಿ ಅಂತ ಹೇಳಿಬಿಟ್ಟು. ಆಮೇಲೆ ಅದರಲ್ಲಿ ಪ್ರಾಪರ್ಟಿ ಡೀಟೇಲ್ಸು ಇರುತ್ತೆ. ಆಮೇಲೆ ಅದರಲ್ಲಿ ಯಾವ ರೀತಿ ಕ್ಯಾನ್ಸಲೇಷನ್ ಮಾಡ್ಕೋಬೇಕು ಅಂತ, ಯಾವ ರೀಸನ್ಸ್ ಮೇಲೆ ಕ್ಯಾನ್ಸಲೇಷನ್ ಮಾಡ್ಕೋಬೇಕಂತ ಅದರಲ್ಲೂ ಇರುತ್ತೆ ಎಲ್ಲ ಡೀಟೇಲ್ಸು. ಲೈಕ್ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಆಬ್ಲಿಗೇಷನ್ಸ್ ಇರುತ್ತೆ, ವೆಂಡರಿಂದ ಹೀಗೆ ವರ್ಕ್ನ ಮಾಡಿಕೊಡ್ಬೇಕು ಅಂತ ಇರುತ್ತೆ, ಅಥವಾ ಈ ಖಾತಾನ ಪ್ರೊವೈಡ್ ಮಾಡಬೇಕಂತ ಇರುತ್ತೆ, ಅಥವಾ ಏನೋ ರೀಸನ್ಸು ಕಂಡೀಷನ್ನು ಮೆನ್ಷನ್ ಆಗಿರುತ್ತೆ. ಆ ಒಬ್ಲಿಗೇಷನ್ನು ಫುಲ್ಫಿಲ್ ಆಗಿಲ್ಲ ಅಂದ್ರೂ ಕ್ಯಾನ್ಸಲೇಷನ್ ಆಫ್ ಸೇಲ್ ಅಗ್ರಿಮೆಂಟ್ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ರೀತಿ ಫ್ರಾಡು ಆಗಿರುತ್ತೆ ಮತ್ತು ಮಿಸ್ರಿಪ್ರೆಸೆಂಟೇಷನು ಆಗಿರುತ್ತೆ. ಆ ರೀಸನ್ಸಿಗೋಸ್ಕರನೂ ಕ್ಯಾನ್ಸಲೇಷನ್ ಆಫ್ ಸೇಲ್ ಅಗ್ರಿಮೆಂಟು ಮಾಡಿಕೊಡ್ಬೇಕಾಗತ್ತೆ. ಈಗ ಆ ಕ್ಯಾನ್ಸಲೇಷನ್ ಆಫ್ ಸೇಲ್ ಅಗ್ರಿಮೆಂಟ್ ನೋಟಿಸ್ನ ನಾವು ರಿಜಿಸ್ಟರ್ ಪೋಸ್ಟಲ್ಲಾರ ಕಳಿಸ್ಬೋದು, ಅಥವಾ ವ್ಯಾಲಿಡ್ ಕೊರಿಯರ್, ಸ್ಟ್ಯಾಂಡರ್ಡ್ ಕೊರಿಯರಲ್ಲೂ ಕಳಿಸ್ಬೋದು. ಒಂದು ಸಲ ಲೀಗಲ್ ನೋಟಿಸ್ ಕಳಿಸ್ಮೇಲೆ ಅವರು ಅದರ್ ಪಾರ್ಟೀಸು ರಿಪ್ಲೈ ಮಾಡಿದ ಮೇಲೆ, ಸೊ ಇಬ್ಬರು ಮ್ಯೂಚುವಲ್ ಕನ್ಸೆಂಟಿಂದ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ನಾವು ಅದನ್ನ ಕ್ಯಾನ್ಸಲೇಷನ್ ಆಫ್ ಸೇಲ್ ಅಗ್ರಿಮೆಂಟ್ನ ರಿಜಿಸ್ಟರ್ ಮಾಡ್ಕೋಬೋದು. ಇಲ್ಲ ಅಂದರೆ ಈ ಸ್ಟಾಂಪ್ ಮೇಲೆ ಏನಾರ ಪ್ರಿಂಟೌಟ್ ತೆಗೆದಿದ್ರೆ ಅದನ್ನ ಮತ್ತೊಂದು ಈ ಸ್ಟಾಂಪ್ ತೊಗೊಂಡ್ಬಿಟ್ಟು ಕ್ಯಾನ್ಸಲೇಷನ್ ಆಫ್ ಸೇಲ್ ಅಗ್ರಿಮೆಂಟ್ನ ಡ್ರಾಫ್ಟ್ನ ಅದ್ರ ಮೇಲೂ ಪ್ರಿಂಟ್ ತೆಗೆದ್ಬಿಟ್ಟು ಎಕ್ಸಿಕ್ಯೂಟ್ ಮಾಡಿಬಿಟ್ಟು ಅದಕ್ಕೂ ಅಷ್ಟೇ 2 ವಿಟ್ನೆಸ್ನ ಸಿಗ್ನೇಚರ್ ತೊಗೊಂಡು ಅದನ್ನು ನಾವು ಕ್ಯಾನ್ಸಲೇಷನ್ ಆಫ್ ಸೇಲ್ ಅಗ್ರಿಮೆಂಟು ಆ ರೀತಿ ಕೂಡ ಮಾಡ್ಬೋದು. ಇವಾಗ ಏನಂದರೆ ಕ್ಯಾನ್ಸಲೇಷನ್ ಆಫ್ ಸೇಲ್ ಅಗ್ರಿಮೆಂಟು ಇಬ್ಬರು ಪಾರ್ಟೀಸು ಒಪ್ಪಿಗೆ ಇರಲೇಬೇಕು. ಸಪೋಸ್ ನಿಮಗೆ ಕ್ವಶನ್ ಬರ್ಬೋದು, ಒಪ್ಕೊಳ್ಳಿಲ್ಲ ಅಂದರೆ ಹೆಂಗೆ, ರಿವರ್ಟ್ ಮಾಡಲಿಲ್ಲ ಲೀಗಲ್ ನೋಟಿಸಿಗೆ, ಆವಾಗ ಯಾವ ಥರ ಅಡ್ವೊಕೇಟು ನಮಗೆ ಹೆಲ್ಪ್ ಮಾಡ್ತಾರಂತ ಕೇಳ್ಬೋದು ನೀವು. ಆವಾಗ ನಾವು ಸಿವಿಲ್ ಸೂಟ್ ಹಾಕಬೇಕು ಆಗಿದೆ. ಸಿವಿಲ್ ಸೂಟಲ್ಲಿ ನಾವು ಎಲ್ಲ ಡೀಟೇಲ್ ರೀಸನ್ಸು, ಎಲ್ಲ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ಬರೆದ್ಬಿಟ್ಟು ನಾವು ಸಿವಿಲ್ ಸೂಟನ್ನು ಹಾಕ್ಬೋದಾಗಿದೆ. ಇದೇ ರೀತಿ ನಿಮಗೆ ಎಲ್ಲ ಮಾಹಿತಿ ಸಿಗಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.